ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೆ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಒಂದು ಕೆಟ್ಟ ದಿನ ನಾಯಕ ಸಮಾಜಕ್ಕೆ ಅಂತ ಹೇಳೋಕ್ಕೆ ಭಾರಿ ಇಚ್ಛೆಪಟ್ಟು ನೋವಿನಿಂದ ಹೇಳ್ತಾ ಇದ್ದೀನಿ. ಇವತ್ತೇನಾಗಿದೆ ಅಂತಂದರೆ, ಕಾಂಗ್ರೆಸ್ ಆಗ್ಬೋದು, ಬಿ ಜೆ ಪಿ ಆಗ್ಬೋದು, ದಳ ಆಗ್ಬೋದು, ಯಾರೂ ಸಹ ನಮ್ಮನ್ನು ಸರಿಯಾಗಿ ಪ್ರಾತಿನಿಧ್ಯ ಕೊಡೋದಿಲ್ಲ. ಅವಕಾಶ ಬಂದಾಗ ನಮ್ಮನ್ನು ಬಂದಾಗ ಉಪಯೋಗಿಸ್ಕೊಂಡು ನಮ್ಮ ಸಮಾಧಾನ ಇವತ್ತು ಎಲ್ಲ ಲೀಡರ್ಗಳು ಮಕ್ಕಳು ಮಾಡ್ತಾವ್ರೆ. ಈಗ ಮೊದಲನೇದು ನಾಗೇಂದ್ರ ಆಯಿತು. ನಾಗೇಂದ್ರ ಆದಮೇಲೆ ಅವ್ನು ಸರ್ದಿ ಮುಗಿದ ತಕ್ಷಣ ಇವತ್ತು ರಾಜಣ್ಣ. ನಾನು ಪಾರ್ಟಿಯ ವಿಚಾರದಲ್ಲಿ ಪಾರ್ಟಿ ಪ್ರಿನ್ಸಿಪಲ್ಗೆ ನಾನೇನು ದುಃಖದಲ್ಲಿ ಯಾವುದೇ ಲೀಡರ್ಗಳು ಪಾರ್ಟಿಗಿಂತ ದೊಡ್ಡವರು ಅಂತ ನಾನು ಹೇಳೋದಿಲ್ಲ. ಬಟ್ ಆದರೆ ಪಾರ್ಟಿಯ ನೀತಿ ನಿಯಮದ ಪ್ರಕಾರ, ಪಾರ್ಟಿಯ ಪ್ರಿನ್ಸಿಪಲ್ ಪ್ರಕಾರ ರಾಜಣ್ಣನಿಗೆ ನೋಟಿಸ್ ಕೊಡಬೇಕಾಗಿತ್ತು. ಒಂದು ನೋಟಿಸ್ ಕೊಟ್ಟು ಆಮೇಲಿಂದ ಅವರ ರಾಜೀನಾಮೆನ ತಗೋಬೇಕಾಗಿತ್ತು. ರಾಜೀನಾಮೆ ತಗೊಳ್ಳೋದ್ರಲ್ಲಿ ನಮ್ಮದೇನು ಅಭ್ಯಂತರ ಇಲ್ಲ. ಅದು ನಿಮ್ಮ ಪಕ್ಷದಿಂದ ಮಂತ್ರಿ ಮಾಡಿದ್ರೆ ಪಕ್ಷದಿಂದ ರಾಜೀನಾಮೆ ತಗೊಂಡಿರುತ್ತೆ. ಅಂದರೆ ಅವ್ರನ್ನ ಏಕಾಏಕಿ ನಿನ್ನೆ ಅಸೆಂಬ್ಲಿ ನಡೀತಿರ್ಬೇಕಾದ್ರೆ ವಜಾ ಮಾಡಿದ್ರಲ್ಲ, ಅದು ನಿಜವಾಗೂ ನಾಯಕ ಜನಾಂಗಕ್ಕೆ ತುಂಬಲಾರದ ನಷ್ಟ ಆಯಿತು. ನಾಯಕ ಜನಾಂಗಕ್ಕೆ ತುಂಬಲಾರದ ಅವಮಾನ ಮಾಡಿದರೆ ನೀವು, ಇದು ಸರಿಯಾದ್ದಲ್ಲ. ನಾವು ಈ ರಾಜ್ಯದಲ್ಲಿ 2ನೇ ಪಂಕ್ತಿಲಿದ್ದೇವೆ. ಓಟ್ ಹಾಕೋದ್ರಲ್ಲಿ ಯಾವುದೇ ಪಕ್ಷಕ್ಕಾದರೂ 2ನೇ ಪಂಕ್ತಿಲಿದ್ದೇವೆ. ಸರಿ, ಕಾಂಗ್ರೆಸ್ಗೆ ನಮ್ಮ ಸಮಾಜಗಳು ಸಹಾಯ ಮಾಡಿದೆ, ನೀವು ಗೆದ್ದಿದ್ದೀರಿ. ಈ ಸತಿ ನೋಡಿ ನೀವು ಮುಂದೆ ಬರೋ ದಿನ ತೊಂದರೆ ಸಿಕ್ಕಳಕ್ಕೆ ಅಂತ ರಾಜಕಾರಣ ಮಾಡ್ತಾ ಇದ್ದೀರಿ ನೀವು. ಇದು ಸರಿಯಾದ್ದಲ್ಲ. ಆದರೆ ನಾವು ನಾಯಕ ಜನಾಂಗದವರು ಬುದ್ಧಿ ಕಲಿಬೇಕಾದ್ದು ಈ ವಿಚಾರಗಳು ಭಾಳಷ್ಟಿದೆ ನೋಡಿ. ಯಾವನಿಗೆ ಅಪರ ಗೊಬ್ಬರ ಹಾಕೊಂಡು ಹೋದ್ರು ಇಡೀ ರಾಜ್ಯಾದ್ಯಂತ ಇತಿಹಾಸ ತಗೊಳ್ಳಿ. ಇತಿಹಾಸದಿಂದನೂ ನಮ್ಗೆ ಹಿಂಗೆ ಆಗಿ ಬಂದಿದೆ. ಮಹಾರಾಜರ ಕಾಲದಿಂದನೂ ಹಿಂಗೆ ಆಗಿ ಬಂದಿದೆ. ನಮ್ಮ ಮಹಾರಾಜರುಗಳನ್ನ ಹಿಂಗೆ ಮಾಡಿ ನಮ್ಮನ್ನು ಕೊಲ್ಲಿದ್ದಾರೆ. ಇದು ಆಡಳಿತ ವ್ಯಾಪ್ತಿ ಹೆಂಗಿದೆ ಅಂದರೆ, ಭಾಳ ವರ್ಷದಿಂದ ನಮ್ಮನ ಮೇಲೆ ಸೇಡು ತೀರಿಸ್ಕೊಂಬರೋ ಅಂಥ ವ್ಯಾಪ್ತಿ ಆಗಿದೆ ಅಂತೇಳಿ ನಾನು ಬಯಸಿದ್ದೇನೆ. ನಾವು ಯಾವ ಸಮಾಜದವರು ಬಾಂಧವ್ಯ ಬೆಳೆಸ್ಕೊಳ್ಳೋಣ ಅಂದರೆ ಬಾಂಧವ್ಯಕ್ಕೆ ಅವಕಾಶವೇ ಇಲ್ವಲ್ಲ ಈ ರಾಜ್ಯದಲ್ಲಿ. ಈಗ ಸಿದ್ದರಾಮಯ್ಯನಿಗೆ ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಬೆನ್ನು ತಟ್ಕೊಂಡು ನಿಂತಿದ್ದಂಥ ವ್ಯಕ್ತಿ ರಾಜಣ್ಣ. ಯಾವ ಕಾರಣಕ್ಕೂ ವ್ಯತ್ಯಾಸ ಆಗದಿದ್ದಂಗೆ ಹಂಗಿದ್ಮೇಲೆ ನೀವು ಸಿದ್ದರಾಮಯ್ಯ ಅವ್ರಿಗೆ ಯಾಕೆ ನೋಟಿಸ್ ಕೊಡಬಾರ್ದು? ಸಿದ್ದರಾಮಯ್ಯನ ಯಾಕೆ ರಾಜೀನಾಮೆ ತಗೋಬಾರ್ದು? ಸಿದ್ದರಾಮಯ್ಯನೂ ರಾಜೀನಾಮೆ ತಗೋಬೇಕಾಗಿತ್ತಲ್ವ? ಪಾರ್ಟಿ ಪ್ರಿನ್ಸಿಪಲ್ ಅಲ್ವಾ? ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ಗೆ ಅವಕಾಶ ಅಂದಾಗ ಕೊಡ್ಬೇಕು ತಾನೆ. ಅದಲ್ಲ, ನೀವು ಬೇಕು ಅಂತೇಳಿ ಇದ್ದಾಗ ಈ ಜಾತಿಗಳನ್ನ ಕಟ್ಕೊಳ್ಳೋದು ಬೇಡ ಅಂತ ಹೇಳಿದಾಗ ಈ ಥರ ಬಿಟ್ಬಿಡೋದು ಇದು ಸರಿಯಾದ್ದಲ್ಲ. ಯಾವುದೇ ಪಕ್ಷಕ್ಕಾದರೂ ಇದು ಸರಿಯಾದ್ದಲ್ಲ. ಕಾಲಾವಕಾಶಗಳು ಕಾದು ನೋಡಬೇಕಾಗಿದೆ. ಅದು ಆ ಟೈಮ್ಗಳಿಗೆ ಏನೇನಾಗುತ್ತೆ ಅಂತ ಅನ್ನೋದು ರಾಜಕಾರಣದಲ್ಲಿ ನಮಗೂ ಗೊತ್ತಿದೆ. ಸಮಾಜದವ್ರಿಗೆ ನಾವು ಮಾಡಿ ತೋರಿಸ್ಬೇಕಾದಂಥ ಪರಿಸ್ಥಿತಿಗಳು ಬರ್ತವೆ ಅಂತೇಳಿ ನಾನು ಈ ಮೂಲಕ ಎಲ್ಲ ಪಕ್ಷದವ್ರಿಗೂ ಹೇಳ್ತಾ ಇದ್ದೀನಿ ಎಚ್ಚರಿಕೆನ. ನಮ್ಮ ಸಮಾಜಕ್ಕೆ ನೀವು ಕೈ ಹಾಕಿ ತೊಂದರೆ ಕೊಡೋದು ಆದರೆ ಈ ಥರ ಪದೇ ತೊಂದರೆ ಕೊಡಿಸ್ಕೊಳ್ಳೋಂಥ ಸ್ಥಿತಿಗೆ ನಮ್ಮ ಸಮಾಜ ಇಲ್ಲ. ನಾವು ಆಡಳಿತ ವ್ಯಾಪ್ತಿನ ಬಲ್ಲವರು, ನಾವು ಎಲ್ಲ ಥರ ವಿಚಾರಗಳನ್ನ ತಿಳ್ಕೊಂಡಿರೋಂಥ ಸಮಾಜ. ಅದರಿಂದ ನೋಡಿ, ನಮ್ಮ ಸಮಾಜ ಏನೋ ಕೆಲಸಕ್ಕೆ ಬಂದ ಸಮಾಜ ಅನ್ನೋ ಥರದಲ್ಲಿ ಬಯಸಬೇಡಿ. ಬಟ್ ಇವತ್ತು ರಾಜೀನಾಮೆ ತಗೊಂಡಿದ್ರೆ ಸಂತೋಷ. ಪಕ್ಷದ ನೀತಿ ನಿಯಮ ಪ್ರಕಾರ ತಗೊಂಡಿದ್ರೆ ನಮ್ದೇನು ತೊಂದರೆ ಇಲ್ಲ. ಅಸೆಂಬ್ಲಿ ಒಳಗೆ ಕ್ವಶನ್ ನಡೀತಾ ಇದೆ, ಆಚೆ ವಜಾ ಮಾಡಿದ್ದಾರೆ. ಇದು ಯಾವ ಧರ್ಮ ಇದು? ಈ ಸಿದ್ದರಾಮಯ್ಯನವರು ಪರ ಹೊಗಳದಕ್ಕೆ ಈ ಶಿಕ್ಷಣ ರಾಜಣ್ಣನಿಗೆ ಇದು ಸರಿಯಾದ್ದಲ್ಲ. ಇಂಥ ಸಿದ್ದರಾಮಯ್ಯನವರು 10 ಜನ ಹಾಕಿದ್ರು ಬಗ್ಸ ಅಂತ ಮಟ್ಟಕ್ಕಿದ್ದಾನೆ ರಾಜಣ್ಣ. ಇಂಡಿಪೆಂಡೆಂಟ್ ಗೆದ್ದಿದ್ದಾನೆ. ಅವನಿಗೆ ಆದಂಥ ಒಂದು ಶಕ್ತಿ ಇದೆ ನಮ್ಮ ಸಮಾಜಕ್ಕೆ. ಅದರಿಂದ ನಾವೇನು ಎದುರಂಗೂ ಇಲ್ಲ, ಬಗ್ಗಂಗೂ ಇಲ್ಲ, ತಲೆ ಬಗ್ಸಂಗೂ ಇಲ್ಲ. ನಾವು ಸರಿಯಾದಂಥ ರಾಜಕಾರಣ ಮಾಡಿ ತೋರಿಸ್ತೀವಿ ಅಂತಂತನ್ನೋದನ್ನು ಎಚ್ಚರಿಕೆ ಈ ಮೂಲಕ ಕೊಡೋಕ್ಕೆ ಇಚ್ಛಪಡ್ತಾ ಇದ್ದೀನಿ. ನಾನು ಕೆಲವೊಂದು ಸೋಮಕ್ಕೆ ಚಾಪಡ್ತೇನೆ. ನಮ್ಮ ಮನೆಗೆ ಎತ್ಕೊಂಡೋಗಿ ನೀವೆಲ್ಲ ಕೂಡ ಮನೆ ಕಟ್ಟಬೇಕು. ರಾತ್ರಿಗೆ
ನಾಳೆ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಇಟ್ಕೊಂಡು ನಾಳೆ ಬೆಳಗ್ಗೆ ತಮ್ಮ ಮನೆಗಳ ಮೇಲೆ ಭಾರತದ ತ್ರಿವರ್ಣ ಧ್ವಜವನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಒಂದು ಕೋರಿಕೆಯಂತೆ ಪ್ರತಿಯೊಬ್ಬರು ಕೂಡ ಮನೆ ಮೇಲೆ ಧ್ವಜವನ್ನು ಕಟ್ಟಬೇಕು ಅಂತ ಈ ಸಂದರ್ಭದಲ್ಲಿ ಕೋರ್ಕೊತಾ ಇದ್ದೀನಿ ಬಂಧುಗಳು. ಹಲೋ ಭಾರತ್ ಮಾತಾಕ್ಕೆ, ಹಲೋ ಭಾರತ್ ಮಾತಾಕ್ಕೆ, ವೀರ ಸೈನಿಕರಿಗೆ, ನರೇಂದ್ರ ಮೋದಿಗೆ, ದೇಶಭಕ್ತರಿಗೆ, ವಿಜಯಣ್ಣವರಿಗೆ, ವಿಶ್ವಣ್ಣವರಿಗೆ. ಗೊಂಚಿಯಲ್ಲ ಬಂದ ಸಾರ್ನ ಕಟ್ಟಿಗೆ ಗೊಂಚಿಯಲ್ಲ ಕನ್ನಡ ಗಾಂಚಿ ಗೊಂಚಿಯಲ್ಲ ಅಂತ వచ్చిరే మన సార్న కట్టుకే ఈ కొన్ని ಗೊಂಚಿಯಲ್ಲ ఇచ్చిన ಗೊಂಚಿಯಲ್ಲ ಅಂತ వచ్చిరే మన ಗೊಂಚಿయಲ್ಲ సార్న కట్టుకే ఏం అడిగింది మా అమ్మ దళవాయే కోటి దళవాయలో 12 జన్మాయిగా అడిగి నాకు అప్పుడు ఇచ్చినామే గౌడు శాంతగౌడు గొంచికాడు దొర దళవాయే కోటి దళవారులో 12 జన్మ హాయిగారులో అప్పుడు ఇచ్చినామన్నాయా గౌడు శాంతబాబుడు గొంచికాడు దొర దళవాయే కోటి తలవారులో 12 జన్మ హాయిగారులో అడగడానికి అప్పుడు ఇచ్చినామంటామే మా దిక్కం చేసాయా చెప్పయ్యా ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಬೇಕೇ ಬೇಕು ಬೇಕೆಗಳು ಶಿಕ್ಷಕರ ಬೇಡಿಕೆಗಳು ಬೇಕೇ ಬೇಕು ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.